ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಹೊಟ್ಟೆಪಾಡಿಗಾಗಿ ದುಡಿದು ತಿನ್ನುವವರು ಮನುಷ್ಯರು ಅಲ್ವೇ? ಮಾಲೀಕರೇ ಕೂಲಿ ಕಾರ್ಮಿಕರನ್ನ ಕೊಲ್ಲಲು ನಿಂತ್ರೆ ಕಾಯುವವರಾರು? ಬಾಗಿಲು ವಿಚಾರವಾಗಿ ಆರಂಭವಾದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಎಷ್ಟು ಸಣ್ಣ ವಿಚಾರಕ್ಕೆ ಕೊಲೆ ಮಾಡಿರುವ ಭೂಪ ಆದ್ರೂ ಯಾರು ಅಂತೀರಾ? ಇದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಬೆಂಗಳೂರು ಉತ್ತರ ತಾಲೂಕಿನ ಕಿತ್ತನಹಳ್ಳಿಯಲ್ಲಿ ನೀರಿನ ಪಂಪ್ ಡೋರ್ ವಿಚಾರವಾಗಿ ಮಾಲೀಕ ಮತ್ತು ಕಾರ್ಮಿಕನ ನಡುವೆ ವಾಗ್ವಾದ ನಡೆದಿದೆ. ಕ್ಷಣಾರ್ಧದಲ್ಲೇ ಈ ವಾಗ್ವಾದ ವಿಕೋಪಕ್ಕೆ ತಿರುಗಿದ್ದು ಕಾರ್ಮಿಕ ರವಿ ಮೇಲೆ ಮಾಲೀಕ ದೇವರಾಜು ಹಾಗೂ ಇತರರು ಹಲ್ಲೆ ನಡೆಸಿದ್ದಾರೆ. ಹಲ್ಲೆಯ ವೇಳೆ ರವಿಗೆ ಎದೆ ಸೇರಿದಂತೆ ದೇಹದ ಹಲವು ಭಾಗಗಳಿಗೆ ಗಂಭೀರ ಗಾಯಗಳಾಗಿವೆ. ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ರವಿ ಮೃತಪಟ್ಟಿದ್ದಾರೆ. ಘಟನೆಯ ಬಳಿಕ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಈ ಘಟನೆ ಸಂಬಂಧ ಮಾಲೀಕ ದೇವರಾಜು ಸೇರಿದಂತೆ ಹಲವರ ವಿರುದ್ಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಪ್ರಕರಣದ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ನಮ್ಗೆ ಆದ್ರೆ ನಮ್ಗೆ ಗೊತ್ತಿಲ್ಲ. 9:30 ಗೊತ್ತಾಯ್ತು. ಹೆಂಗ್ ಬಂದಿದ್ರು? ಎಷ್ಟು ಹಿಂದೆ ಇಲ್ಲಿದ್ರು? ನಮ್ ಚಿಕ್ಕ ವಯಸ್ಸಿಂದ ಇಲ್ಲಿ 10 ವರ್ಷ ಆಯ್ತು ಸರ್. ಇಲ್ಲಿ ಬಂದು 10 ವರ್ಷದಿಂದ ಇಲ್ಲೇ ಇದ್ದೀನಿ. ನಮ್ಮ ನಾವು ಜೀವನ ಮಾಡ್ಕೊಂತ ಇದ್ರೆ ಈ ತರ ಮಾಡ್ಬಿಟ್ಟವ್ರು. ಅವ್ರ ಮನೇಲಿ ಎಷ್ಟು ಜನ? ಅವ್ರ ಮನೆಯಲ್ಲಿ 4 ಜನ. ನಮ್ಮ ಅತ್ತಿಗೆ 2 ಮಕ್ಳು, ಗಂಡ್ ಮಕ್ಳು. ನಮ್ಮನ್ನ ಒಬ್ರು ಸುದ್ದಿಗೆ ಹೋಗಲ್ಲ ಅವ್ರ ಪಾಪ. ಒಂದ್ ಸ್ವಲ್ಪ ಕೆಲಸ ಪೆಂಡಿಂಗ್ ಇತ್ತು ನಮ್ದು. ಒಂದು ವಾಸ್ಕಲ್ಲು ಡೋರ್ ಕುಂಡಿಸೋದು, ಅದು ಮನ್ಸಲ್ಲಿ ಇಟ್ಕೊಂಡು ಅದಕ್ ಮುಂಚೆನೆ ಅವ್ರು ಮಾಡ್ಕೊಂತೀವಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾವೇನು ಇದು ಮಾಡ್ಕೊಂಡಿಲ್ಲ. ಅದು ಮನ್ಸಲ್ಲಿ ಇಟ್ಕೊಂಡು ಅವರು ಬಂದು ತಿಗ ಮುಚ್ಕೊಂಡು ಮುಗಿಸ್ಕೊಡು ಅಂತ ಅಂದ್ರು. ಅದಕ್ಕೆ ನಾವು ಫೋನ್ ಇಕ್ಕು ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ವಿ. ಫೋನ್ ಇಕ್ಕು ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದೆ. ಅವ್ರ ಆ ಮಾತಿಗೆ ಎಲ್ಲಿದೀಯ ನೀನು, ಹೇಳೋ ಲೊಕೇಶನ್ ಕಳ್ಸು, ನೀನ್ ಇರೋ ಜಾಗಕ್ಕೆ ಬರ್ತೀವಿ ನಾವು, ಈ ಮಾತಂದ್ರು. ಇದಿಷ್ಟು ಹೊತ್ತಿನ ಅಪ್ಡೇಟ್ಸ್ ಆಗಿತ್ತು. ಮತ್ತಷ್ಟು ಅಪ್ಡೇಟ್ಸ್ಗೆ ನೋಡ್ತಾ ಇರಿ ಆರ್ ಮ್ಯಾಕ್ಸ್ ಕನ್ನಡ.